ಗಾಣಕ್ಕೆ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಅಂತ ನೋಡಿ ಬರ್ತಾ ಇದ್ದಾರೆ. ಇವರು ಸರ್ ನಿಮ್ಗೆ ಹೆಂಗೆ ಗೊತ್ತಾಯಿತು ಸರ್ ಇಲ್ಲಿ ಗಾಣ ಇದೆ ಅಂತ? ಸರ್ ಇಲ್ಲೇ ಈ ಕಡೆ ಬಂದಿದ್ದು. ಅದೇ ಈಚೆ ನೋಡ್ಬಿಟ್ಟು ಬಂದ್ರಿ. ಸರಿ ಸರಿ ತೊಗೊಂಡೋಗಿದ್ದೀರಾ? ಹಾಂ ಚೆನ್ನಾಗಿದೆ. ಸರ್ ಲಾಸ್ಟ್ ನಾನು 3 months ಬ್ಯಾಕ್ ತೊಗೊಂಡೋಗಿದ್ದೆ. ಇಲ್ಲಿವರೆಗೂ ಯೂಸ್ ಆಯಿತು. ಮತ್ತು ಇವಾಗ ಖಾಲಿ ಆಗಿತ್ತು. ಈ ಕಡೆ ಎಲ್ಲ ಬಂದಿದ್ವಿ ಹಿಂಗೇನೆ ಅಂದ್ವಿ ತೊಗೊಂಡೋಗೋಣ ಅಂತಲೇ ಬಂದ್ವಿ. ಆ್ಯಕ್ಚುಲಿ ಮುಂಚೆ ನೋಡಿದ್ನಲ್ಲ ಅದಕ್ಕೂ ಚೆನ್ನಾಗಿತ್ತು. ಇದು ಎಣ್ಣೆ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಅದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಇದು ಯಾಕಂತಂದರೆ ಕೆಲವೊಂದು ಕಡೆ ಮಿಕ್ಸ್ ಮಾಡಿಬಿಡ್ತಾರೆ, 4-5 ಥರದ್ದು ಕಾಯಿಗೆ ಬೀಜಗಳನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಹಾಕಿರ್ತಾರೆ. ಬಟ್ ಇಲ್ಲಿ ನಾವು ನೋಡಿರೋ ಹರಳೆಣ್ಣೆನೇ ಮಿಕ್ಸ್ ಬೀಜ ಇದು ಮಾಡಿ ಕೊಡ್ತಾಯಿದ್ದಾರೆ, ಎಕ್ಸ್ಟ್ರಾಕ್ಟ್ ಮಾಡಿ ಕೊಡ್ತಾಯಿದ್ದಾರೆ. ಕಣ್ಣು ನೋಡ್ತಾ ಇದ್ದಾರೆ ನೀವೇ, ಗಾಣದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಇನ್ನು ನನ್ನ ಒಪಿನಿಯನ್ ಏನಪ್ಪ ಅಂದರೆ ತುಂಬ ಬೆಸ್ಟ್ ಕ್ವಾಲಿಟಿ ಚೆನ್ನಾಗಿದೆ ಸರ್. ಎಲ್ಲಿಂದ ಬಂದಿರೋ ಸರ್? ಸರ್ ನಾವಿಲ್ಲೇ ಮೈಸೂರು ಲೋಕಲ್ಲೇ NR ಮಾಲ್ ಇರೋದು. ನಾವು ರೆಗ್ಯುಲರಾಗಿ ನಾವು ಇಲ್ಲಿ ಓಡಾಡ್ತಿರ್ತೀವಿ. ಹಾಗಾಗಿ ಇವತ್ತು ಈ ಕಡೆ ಎಲ್ಲೋ ಬಂದಿದ್ವಿ ಫ್ರೆಂಡ್ ಮನೆ ಮೀಟ್ ಮಾಡೋಣ ಅಂತ, ಹಂಗೆ ಹೋಯ್ತಾ ತೊಗೊಂಡು ಹೋಗೋಣ ಅಂತ ಹಂಗೆ ಬಂದ್ವಿ. ಎಷ್ಟು ಲೀಟ್ರ್ ತೊಗೊಂಡಿದ್ದೀವಿ ಸರ್? ಇವಾಗ ಸದ್ಯಕ್ಕೆ 1/4 ಲೀಟ್ರ್ ತೊಗೊಂಡಿದ್ದೀನಿ. ಅದು ನಾನು ಒಬ್ಬನೇ ಇರೋದ್ರಿಂದ ತುಂಬ ಜನ ಯೂಸ್ ಆಗುತ್ತೆ ನನಗೆ. ಫ್ಯಾಮಿಲಿ ಹತ್ರ ಇದ್ದು ನಾವು 1/2 ಲೀಟ್ರ್ ಬೇಕಾಗುತ್ತೆ ಸರ್. ಅಮ್ಮನಿಗೆ ಕಳಿಸ್ತೀನಿ ಅಂತಂದರೆ ಒಂದು 1/2 ಲೀಟ್ರ್ ತೊಗೊಂಡು ಹೋಗ್ತೀನಿ ಸರ್. ಗಾಣದ ಎಣ್ಣೆನೇ ಯೂಸ್ ಮಾಡ್ತಾರೋ? ಹೌದು ಸರ್, ಖಂಡಿತ. ನಾನು ಕೊಕೊನೆಟನ್ನು ಗಾಣದ ಎಣ್ಣೆನೇ ಯೂಸ್ ಮಾಡ್ತಾ ಇರೋದು. ನಾನು ಕೊಕೊನೆಟ್ ತಗೊಂಡು ಹೋಗಿದ್ದೀನಿ, ಇನ್ನೂ ಖಾಲಿ ಆಗಿಲ್ಲ. ಅದು ಕೈ ಎಣ್ಣೆ ಖಾಲಿ ಆಗಿದೆ, ಹರಳೆಣ್ಣೆ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ ಸರ್. ಯಾಕಂದರೆ ಈ ಥರ ಕಣ್ಮುಂದೆ ಮಾಡಿಕೊಡೋದ್ರಿಂದ ಅದರಲ್ಲಿ ಏನೂ ಇದಿಲ್ಲ, ಕಂಪ್ರಮೈಸನ್ ಇಲ್ಲ ಸರ್. ಕಂಪ್ರಮೈಸನ್ ಮಾಡ್ಕೊಳಂಗಿಲ್ಲ ಸರ್, ಕಣ್ಣು ಮುಚ್ಕೊಂಡು ಕೊಡ್ಬೋದು ಸರ್. ನಿಮ್ಮ ಚಾನಲಲ್ಲಿ ನಾನು ನೋಡ್ತಾ ಇರ್ತೀನಿ ರೆಗ್ಯುಲರಾಗಿ ನೀವು ವೀಡಿಯೋಗಳು ಬರ್ತಾ ಇರ್ತೀನಿ, ನಾನು ನೋಡ್ತಾ ಇರ್ತೀನಿ. ಸಬ್ಸ್ಕ್ರೈಬರ್ ನಾನು ಆ್ಯಕ್ಚುಲಿ ಆಗಿ ನೋಡಿದ್ದೆ. ಬಟ್ ಇವತ್ತು ನನಗೆ ಇಲ್ಲೇ ಸಿಕ್ಕಿರೋ ನಂಗೆ ತುಂಬ ಖುಷಿ ಆಯಿತು. ನಿಮಗೆ ನಾನು ಹೇಳೋದು ಏನಂತಂದರೆ, ವೀಡಿಯೋ ನೋಡ್ತಿರೋರಿಗೆ ಬನ್ನಿ ತಗೊಳ್ಳಿ. ಮೈಸೂರಿಯನ್ಸ್ ಯಾರಿದ್ದೀರಾ ಬನ್ನಿ. ಆಲ್ಮೋಸ್ಟ್ ಅಕ್ಕಪಕ್ಕದಲ್ಲಿರೋರು, JP ನಗರ ಕಡೆ ಸುತ್ತಮುತ್ತ ಇರೋರು ಎಲ್ಲ ಬನ್ನಿ. ಇಲ್ಲ ಗಾಣದ ಎಣ್ಣೆನ ಯೂಸ್ ಮಾಡಿ, ಹೆಲ್ತ್ಗೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಏರ್ ಫಾಲ್ ತುಂಬ ಆಗ್ತಾಯಿದೆ. ತುಂಬ ಇದು ಕೆಮಿಕಲ್ಸ್ ಯೂಸ್ ಮಾಡಿ ಏರ್ ಫಾಲ್ ಆಗ್ತಾ ಇರೋದ್ರಿಂದ ಕೈ ಎಣ್ಣೆನೂ ಕೊಬ್ಬರಿ ಎಣ್ಣೆನೂ ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬ ಏರ್ ಚೆನ್ನಾಗಿ ಬೆಳೀತದೆ, ಥಿಕ್ನೆಸ್ ಆಗಿ ಬೆಳೀತದೆ, ಏರ್ ಫಾಲು ಕಮ್ಮಿ ಆಗುತ್ತೆ. ತುಂಬ ಚೆನ್ನಾಗಿದೆ ಸರ್. ಇವರು ಮಹೇಶ್ ಅಂತ ನಮ್ಮ ರೆಗ್ಯುಲರ್ ಕಸ್ಟಮರು. ಎವ್ರಿ 15 ಡೇಸು ವಿತೌಟ್ ಫೇಲ್ 5 ಲೀಟ್ರು ಕೊಬ್ಬರಿ ಎಣ್ಣೆ ಫ್ರೆಶ್ ಆಗಿ ಆಡಿಸ್ಕೊಂಡು ತೊಗೊಂಡು ಹೋಗ್ತಾರೆ. ಸೊ ಇವತ್ತು ಅವರು ಪರ್ಚೇಸ್ ಮಾಡೋಕ್ಕೆ ಬಂದಿದ್ದಾರೆ. ನಾವು ವಿಡಿಯೋ ತೆಗಿವಾಗಲೇ ಅವರೇ ಬಂದಿದ್ದಾರೆ. ಸೊ ಅವ್ರಿಗೆ ಇವಾಗ ನಾವು 5 ಲೀಟರ್ಸ್ ಕೊಬ್ಬರಿ ಎಣ್ಣೆ ಕೊಡ್ತಾಯಿದ್ದೀವಿ ಅವ್ರಿಗೆ. ಸರ್ ನಮಸ್ಕಾರ ಸರ್. ಬಾಮೇನ್ ಸರ್ ನಾವು ವಿದ್ಯಾರಣ್ಯಪುರಂ ಇಲ್ಲೇ ಇರೋದು. ಇವ್ರ ಹತ್ರ ನಾವು ಆಲ್ರೆಡಿ ಒಂದು 8 ತಿಂಗಳಿಂದ ರೆಗ್ಯುಲರಾಗಿ ಆಯಿಲ್ ತೊಗೋತಾನೆ ಇದ್ದೀವಿ ಸರ್. ತುಂಬ ಕ್ವಾಲಿಟಿ ಆಗಿದೆ ಸರ್, ತುಂಬ ನ್ಯಾಚುರಲ್ ಆಗಿದೆ ನಮಗೆ ಅದು ಬೇಕಾಗಿದ್ದು. ಮತ್ತು ಕೊಬ್ಬರಿ ಎಣ್ಣೆ ಆಗಲಿ, ಕಡಲೆಕಾಯಿ ಎಣ್ಣೆ ಆಗಲಿ, ಪ್ರತಿಯೊಂದೂ ತುಂಬ ಕ್ವಾಲಿಟಿಯಾಗಿ ಕೊಡ್ತಾರೆ ಸರ್. ಒಂಚೂರು ಇದು ಮಾಡಲ್ಲ. ಅದೊಂದು ನಮ್ಗೆ ತುಂಬ ಖುಷಿ. ನಾವು ಅವಾಗಲಿಂದ ಒಂದು 8 ತಿಂಗಳಿಂದನೂ ಕಂಟಿನ್ಯೂ ತೊಗೊಂಡು ಹೋಗ್ತಾನೆ ಇದ್ದೀವಿ ಸರ್. ಯಾವ ಎಣ್ಣೆ ತೊಗೊಳ್ತಾರೆ ಸರ್? ಇದು ಕೊಬ್ಬರಿ ಎಣ್ಣೆ ಸರ್. ಕೊಬ್ಬರಿ ಎಣ್ಣೆ ತೊಗೊತಾ ಇರೋದು ಸರ್. 5 ಲೀಟ್ರ್ ತೊಗೊಂಡು ಹೋಗ್ತೀನಿ ಸರ್. ನಾನು 5 ಲೀಟ್ರು ತೊಗೊಂಡು ಹೋಗ್ತೀನಿ ಸರ್. ತುಂಬ ಚೆನ್ನಾಗಿದೆ ಸರ್ ಆಯಿಲ್ ಬಗ್ಗೆ ಏನು ನೋ ಡೌಟ್ ಸರ್. ಇಲ್ಲ, ಅವ್ರದ್ದೇ ಕ್ಯಾನ್ ಇದೆ ಸರ್. ಅವ್ರ ಕ್ಯಾನಲ್ಲೇ ಕೊಡ್ತೀರ, ನಾನು ತಂದು ಕೊಟ್ಬಿಡ್ತೀನಿ ಸರ್ ಕ್ಯಾನ್. ಹ್ಞೂ ಸರ್. ರೆಗ್ಯುಲರಾಗಿ ತೊಗೊಂಡೋಗಿ ಕೊಬ್ಬರಿ ಎಣ್ಣೆ ಆಗಲಿ ಸರ್, ತುಂಬ ಎಣ್ಣೆ ಇದೆ ಸರ್. ಸುಮಾರು ಎಣ್ಣೆ ಎತ್ಕೊಂಡು ಹೋಗ್ತೀವಿ ಸರ್ ನಾವು. ಹುಚ್ಚೆಳ್ಳು ಎಣ್ಣೆ ಆಗೋದಾಗ್ಬೋದು, ಮತ್ತು ನಿಮಗೆ ಕಡಲೆಕಾಯಿ ಎಣ್ಣೆ ಆಗಿರ್ಬೋದು, ಅದೆಲ್ಲ ತೊಗೊಂಡು ಹೋಗ್ತೀವಿ ಸರ್. ಇವ್ರದ್ದು ಟಿಫಿನ್ ಕರಿ ಕೊಡ್ತಾರೆ, ತೊಗೊಂಡೋಗಿಟ್ಬಿಟ್ಟು ತಂದು ಕೊಟ್ಬಿಡ್ತೀವಿ ಸರ್. ನಮಗೆ ಶುಗರ್ ಎಲ್ಲ ಇತ್ತು ಸರ್, ಅದರಿಂದ ನಮಗೆ ಈ ಆಯಿಲು ಒಂದು ಸ್ವಲ್ಪ ನಮಗೆ ಎಫೆಕ್ಟ್ ಆಗ್ತಿತ್ತು ಸರ್ ತುಂಬ. ಅದಕ್ಕೋಸ್ಕರ ಇದರಿಂದ ನಾವು ಇದ್ದಾದಾಗ ನಮ್ಮ ಶುಗರು ಕಮ್ಮಿ ಸರ್. ತುಂಬ ಊಟ ತುಂಬ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿದೆ ಸರ್. ನಮಗೆ ಡಾಕ್ಟ್ರೂ ಸಜೆಷನ್ ಮಾಡಿದ್ರು. ನಮ್ಮ ಫ್ರೆಂಡೇ ಇದ್ದರು ಒಬ್ಬರು ಡಾಕ್ಟ್ರು, ಅವರೇ ವಿಜಯ್ ಚಲುವರಾಜ್ ಅಂತ. ಅವರು ನಮಗೆ ಇದು ಮಾಡಿದ್ರು. ಬಾನವಿ ಹಾಸ್ಪಿಟ್ಲು ವಿಜಯ್ ಚಲುವರಾಜ್ ಅವರು ಇದ್ದರು, ನನ್ನ ಫ್ರೆಂಡ್ ಅವರು ನಮಗೆ ಇದು ಮಾಡಿ ಹೇಳಿದ್ರು. ರೆಗ್ಯುಲರಾಗಿ ಇಲ್ಲೇ ತೊಗೋತಾ ಇದ್ದೀವಿ ಸರ್. ಸರ್ ಇವ್ರು ಹೆಂಗೆ ತಗೋತಾರೆ? ಒಟ್ಟಿಗೆ 10 ಲೀಟ್ರ್ ತೊಗೊಳಲ್ಲ ಸರ್ ಇವರು. ಹೆಂಗೆ ಅಂದರೆ ಫ್ರೆಶ್ ಆಗಿರಬೇಕು ಅನ್ನೋಕ್ಕೋಸ್ಕರ ಯಾವತ್ತು ಆಡಿಸ್ತೀರಾ ವೆಯ್ಟ್ ಮಾಡ್ತಾರೆ. ನಾಳೆ ಕೊಬ್ಬರಿ ಹಾಕ್ತೀರಾ, ನಂಗೆ ನಾಳೆನೇ ಕೊಡಿ ಅಂತ ಹೇಳಿ ಆಡಿಸಿದ್ದೇನೆ ಹಂಗೆ ತೊಗೊಂಡು ಹೋಗ್ತಾರೆ. ಇವರು ಫಿಲ್ಟ್ರೇಷನು ನಾವೇ ಮಾಡ್ಕೋತೀವಿ, ನಮಗೆ ಹಂಗೆ ಫ್ರೆಶ್ ಆಗಿ ಕೊಡಿ ಅಂತಾರೆ. ಸೊ ಇವ್ರದ್ದು ನಾವು ಇನ್ಫಾರ್ಮ್ ಮಾಡಿ, ಸರ್ ನಾಳೆ ಆಡಿಸ್ತಾ ಇದ್ದೀವಿ, ನಿಮ್ಗೇನೋ ಆಯಿಲ್ ಬೇಕಂತ ಒಂದ್ಸಲ ಕೇಳಿದ್ರೆ, ಸರಿ ಇದು ಬೇಡ ನೆಕ್ಸ್ಟ್ ಆಡಿಸುವಾಗ ಹೇಳಿ ಅಂತ ಹೇಳ್ತಾರೆ. ಆಯಿಲ್ ಇದೆ ಅಂತ ಹೇಳ್ತಾರೆ. ಸೊ ಫ್ರೆಶ್ ಆಗಿ ತೊಗೊಂಡು ಹೋಗ್ತಾರೆ ಇವರು. ಇಲ್ಲೇ ಇದ್ದು ಫ್ರೆಶ್ ಆಗಿ ತೊಗೊಂಡು ಹೋಗ್ತಾರೆ. ಸೊ ಪ್ರತಿ ತಿಂಗಳು ನಾವು ಈ ಥರ ಹಾಕ್ಕೊಟ್ಬಿಡ್ತೀವಿ. ಅವ್ರು ಇವಾಗ ಬೆಳಗ್ಗೆ ಮನೆಗೆ ಹೋಗಿ ಕೊಟ್ಬಿಟ್ಟು ವಾಪಸ್ ಸಂಜೆ ತಗೊಂಡು ನಮ್ಗೆ ವಾಪಸ್ ಕೊಟ್ಬಿಡ್ತಾರೆ ಸರ್. ಸರ್ ನನ್ನ ಹೆಸರು ಅಭಿಷೇಕ್ ಅಂತ, JP ನಗರ ಮಾದೇಪುರದಲ್ಲಿ ಇರೋದು ಸರ್. ಬಟ್ ನಾವು ಮೊದಲು ಬೇರೆ ಗಾಣದಲ್ಲಿ ಯೂಸ್ ಮಾಡ್ತಾಯಿದ್ದೋ. ಫಸ್ಟು ಮಿಷಿನ್ ಗಾಣದ ಯೂಸ್ ಮಾಡ್ತಾಯಿದ್ದೋ. ಆಮೇಲೆ ಎತ್ತಿನ ಗಾಣ ಬೇರೆ ಕಡೆ ತಗೋತಾಯಿದ್ದೋ. ಮಿಷಿನ್ ಗಾಣದು ಸೆಟ್ ಆಗಿಲ್ಲ ಅಂತ ಎತ್ತಿನ ಗಾಣದು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ರೇಟು ಕಡಿಮೆ ಇದೆ, ಬಟ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ. 2-3 ಸಲ ಹೊರಗಡೆ ತಗೊಂಡೋದ, ಮನೇಲಿ ಒಪ್ಪಲಿಲ್ಲ. ಅದೇ ಕಾರಣಕ್ಕೆ ಒಂದು ರೆಗ್ಯುಲರಾಗಿ ಇಲ್ಲೇ ತಗೊತಾ ಇದ್ದೀವಿ. ಮೈಸೂರು ಸಿಟಿಲಿ ಆಲ್ಮೋಸ್ಟ್ ಇದೊಂದೇ ಇದೆ. ನಾವು ಹೊರಗಡೆಯಿಂದ ತರಿಸ್ತಾ ಇದ್ದೋ, ಬಟ್ ಅದು ಬರೋದು ಲೇಟ್ ಆಗ್ತಾಯಿತ್ತು. ಒಂದೊಂದ್ಸಲ ಅಲ್ಲಿನ ಟ್ರಾನ್ಸ್ಪೋರ್ಟ್ ಡ್ಯಾಮೇಜ್ ಆಯಿತು, ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ನಮ್ಗೆ ಇಲ್ಲೇ ನಿಯರ್ ಇರೋದ್ರಿಂದ ತುಂಬ ಕ್ವಾಲಿಟಿನೂ ಚೆನ್ನಾಗಿದೆ ಸರ್. ಮನೆಯಲ್ಲಿ ಯೂಸ್ ಮಾಡೋದ್ರಿಂದ
ನಮಗೆ ಬೆಸ್ಟ್ ಅಂತ ಅನ್ನಿಸ್ತು, ಅದಕ್ಕೆ ಇಲ್ಲೇ ತಗೊಳ್ತಾ ಇದ್ದೀವಿ ಸರ್. ಗಾಣ ಆಡಬೇಕಾದ್ರೆ ಬರ್ತೀವಿ, ಇಲ್ಲ ಗಾಣ ಆಡ್ತಾ ಇರ್ತದೆ ಅವಾಗ ನೋಡ್ತೀವಿ, ಅಲ್ಲಿ ಆರಿಸಿಟ್ಟಿರ್ತಾರೆ, ಅದನ್ನು ನೋಡಿ ನಮ್ಗೇನು ಬೇಕೋ ಅದನ್ನು ಯಾವ ಕ್ವಾಲಿಟಿ ಅಲ್ಲಿ ಗೊತ್ತಾಗ್ಬಿಡುತ್ತೆ, ಅದನ್ನು ಡೈರೆಕ್ಟಾಗಿ ನೋಡಿದಾಗ ಅದು ಪಿಕ್ಚರ್ ಗೊತ್ತಾಗ್ತದೆ, ಅವಾಗ ನಾವು ತಗೊಂಡು ಹೋಗ್ಬಿಡ್ತೀವಿ. ಎಷ್ಟು ತಿಂಗಳಿಂದ ನೀವು ಗಾಣದ ಎಣ್ಣೆನೇ ಯೂಸ್ ಮಾಡ್ತಾರೆ ಮನೆ? ಸರ್ ನಾವು ಒಂದು 2 ವರ್ಷದಿಂದ ಯೂಸ್ ಮಾಡ್ತಾಯಿದ್ವಿ. ಅಂದರೆ ಈ ಗಾಣದ ಸ್ಟಾರ್ಟ್ ಮಾಡೋದು 4-5 ತಿಂಗಳಾಯಿತು. ಮೊದಲು ಬೇರೆ ಕಡೆ ತರಿಸಿದ್ದು ಒಂದು ಸ್ವಲ್ಪ ದಿನ, ಅದಾದಮೇಲೆ ಮೊದಲು ಮಿಷಿನ್ ಗಾಣದಲ್ಲಿ ಯೂಸ್ ಮಾಡ್ತಾಯಿದ್ದು. ಈ ಗಾಣ ಅಂತೂ ಎತ್ತಿನ ಗಾಣ ಸೆಟ್ ಮಾಡೋ ಒಂದು 6-7 ತಿಂಗಳಾಗೈತೆ. ಇವ್ರ ಹತ್ರ ಬಂದು 3-4 ತಿಂಗಳ ತನಕ ಆಗೈತೆ ಸರ್. ರೇಟು ಅಂತಂದರೆ ಕಡಲೆಕಾಯಿ ಎಣ್ಣೆ ನಾವು ಮಿಷಿನ್ ಗಾಣಲ್ಲಿ ತಗೊಂಡ್ರೆ ಇದಕ್ಕೊಂದು 30-40 ರೂಪಾಯಿ ಮಾತ್ರ ಡಿಫ್ರೆನ್ಸ್ ಇರ್ತದೆ. ಬಟ್ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದಾಗ್ತದೆ. ಇದು ತುಂಬ ಕೋಲ್ಡ್ ಪ್ರೆಸ್ ಟೈಪಲ್ಲಿ ಇರ್ತದೆ, ಅದೆಲ್ಲ ಹೀಟಲ್ಲಿ ಓಡೋದ್ರಿಂದ ಅಲ್ಲಿ ನಮ್ಗೆ ಬೇಕಾಗಿರೋದು ಸಿಗಲ್ಲ. ಇದರಲ್ಲಿ ಏನು ಬರ್ನ್ ಆಗಿರಲ್ಲ, ಹಾಗೇ ಇರ್ತದೆ. ಅದರಿಂದ ನಾವು ಇದನ್ನೇ ಯೂಸ್ ಮಾಡ್ತೀವಿ ಸರ್.